ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ನಾನು ಮಾಘ ಪೂರ್ಣಿಮೆ ಅಥವಾ ಬರದ ಹುಣ್ಣಿಮೆ ಯಾವ ದಿನವನ್ನು ಆಚರಣೆ ಮಾಡ್ತೀವಿ, ಹಾಗೆ ಶುಭ ಮುಹೂರ್ತ ಯಾವುದು, ಇದರೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯು ಫೆಬ್ರವರಿ 1 ಭಾನುವಾರದ ದಿನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಹುಣ್ಣಿಮೆಯ ತಿಥಿಯು ಫೆಬ್ರವರಿ 1 ಬೆಳಗಿನ ಜಾವ 5:55 ಪ್ರಾರಂಭವಾಗಿ ಫೆಬ್ರವರಿ 2 ಬೆಳಗಿನ ಜಾವ 3:41 ಮುಕ್ತಾಯವಾಗುತ್ತೆ. ಹಾಗಾಗಿ ಫೆಬ್ರವರಿ 1 ನಾವು ಈ ಒಂದು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಈ ದಿನ ಮಾಡ್ತಕ್ಕಂಥ ಪೂಜೆ, ವ್ರತ, ಉಪವಾಸ, ದಾನ ಹಾಗೆ ಸ್ನಾನ ನಿಮಗೆ ಅತ್ಯಂತ ಶುಭ ಯೋಗವನ್ನು ತಂದುಕೊಡುತ್ತೆ. ಈ ಮಾಘ ಹುಣ್ಣಿಮೆಯು ಅತ್ಯಂತ ವಿಶೇಷವಾದಂತಹ ಹುಣ್ಣಿಮೆ. ಈ ಹುಣ್ಣಿಮೆಯಲ್ಲಿ ಗಂಗಾ ಸ್ನಾನ, ಸತ್ಯನಾರಾಯಣ ಪೂಜೆ ಮಾಡುವುದು ನಿಮಗೆ ತುಂಬ ಶುಭವನ್ನು ತಂದುಕೊಡುತ್ತೆ. ಹಾಗೆ ನಂಬಿಕೆಗಳ ಪ್ರಕಾರ ಈ ಮಾಘ ಹುಣ್ಣಿಮೆಯಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ದಾನ ಮಾಡಿದರೆ ನಿಮಗೆ ಒಳಿತಾಗುತ್ತದೆ. ಈ ದಿನದಂದು ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ. ಹಾಗೆ ಈ ಹುಣ್ಣಿಮೆಯು ಅತ್ಯಂತ ವಿಶೇಷವಾದಂಥ ಹುಣ್ಣಿಮೆ. ಈ ಸಮಯದಲ್ಲಿ ಸ್ನಾನ ಮಾಡಬಹುದು, ಆದರೆ ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತವನ್ನು ಹೆಚ್ಚು ಮುಖ್ಯ ಮತ್ತು ಮಂಗಳಕರ ಅಂತ ಹೇಳೋದ್ರಿಂದ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ನಿಮಗೆ ಇನ್ನಷ್ಟು ದುಪ್ಪಟ್ಟು ಲಾಭ ಸಿಗುತ್ತದೆ. ಹಾಗೆ ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ದಾನವಾಗಿ ನೀಡಿದರೆ ನಿಮಗೆ ತುಂಬ ಒಂದು ಶುಭ ಯೋಗವನ್ನು ತಂದುಕೊಡುತ್ತೆ. ಬಿಳಿ ಬಣ್ಣವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವಾಗಿದ್ದು ಇದನ್ನು ನಿಮ್ಮ ಕೈಯಾರೆ ಸ್ಪರ್ಶಿಸಿ ಬಡವರಿಗೆ, ನಿರ್ಗತಿಕರಿಗೆ ದಾನವಾಗಿ ನೀಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಧನಲಾಭವಾಗುವುದು. ಬಿಳಿ ಬಣ್ಣದ ಎಳ್ಳನ್ನು ದಾನವಾಗಿ ನೀವು ನೀಡಬಹುದು. ಹಣವನ್ನು ಕೂಡ ಈ ದಿನ ದಾನವಾಗಿ ನೀಡಬಹುದು. ಹೀಗೆ ದಾನವಾಗಿ ನೀಡುವುದರಿಂದ ಪಾಪ ಕರ್ಮಗಳು ಕಳೆಯುತ್ತವೆ.